Hi Shubhodaya, good morning. I'm in ಗೌರ್ಮೆಂಟ್ ಹಾಸ್ಪಿಟಲ್. ಸೊ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಇದ್ದೀನಿ. ಏನಾಯಿತು, ಇಲ್ಲಿ ಒಬ್ಬರು ನಮ್ಮ ದೂರದ ಸಂಬಂಧಿ ಒಂದು ಡಿಸೀಸಿಂದ ಅಡ್ಮಿಟ್ ಆಗಿದ್ದಾರೆ. ಅದನ್ನು ಲೂಪಸ್ ಅಥವಾ SLE ಅಂತ ಹೇಳ್ತಾರೆ, ಸಿಸ್ಟಮೆಟಿಕ್ ಲೂಪಸ್ ಎರಿಥ್ರೋಮೆಟೋಸಿಸ್ ಅಂತ. ಸೊ ಏನಾಗುತ್ತೆ, ನಮ್ಮ ದೇಹದಲ್ಲಿ ಇಮ್ಯೂನ್ ಸಿಸ್ಟಮ್ ಅಥವಾ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದರೆ ನಮ್ಮ ಬಾಡಿಯಲ್ಲಿರೋ ಸೆಲ್ಸ್, ಜೀವಕೋಶಗಳು ನಮ್ಮ ದೇಹದಲ್ಲಿನ ಟಿಶ್ಯೂಸ್ನ ತಾನೇ ತಿನ್ನೋಕ್ಕೆ ಶುರು ಮಾಡ್ತದೆ. ಸೊ ಏನು ಮಾಡೋದು, ನಮ್ಮ ದೇಹನೇ ನಮಗೆ ಶತ್ರು ಆದರೆ, ನಮ್ಮ ದೇಹದಲ್ಲಿ ಇಮ್ಯುನಿಟಿ ಪವರ್ ಇಲ್ಲ ಅಂತ ಹೇಳ್ಬಿಟ್ಟು ಅದು ನಮ್ಮನ್ನೇ ತಿನ್ನೋಕ್ಕೆ ಶುರು ಮಾಡಿದ್ರೆ ಏನು ಮಾಡೋದು, ಎಲ್ಲಿಗೆ ಹೋಗೋದು, ಏನು ಮಾಡೋಕ್ಕಾಗಲ್ಲ. ಸೊ ಶಿ ಈಸ್ ಜಸ್ಟ್ 20 years old. ಬಟ್ ದುರ್ದೈವಶವಾಗಿ ಅವ್ರಿಗೆ ಆ ಡಿಸೀಸ್ ಬಂದಿದೆ. ಇಟ್ಸ್ ಅ ವೆರಿ ರೇರ್ ಡಿಸೀಸ್, 100ರಲ್ಲಿ ಒಬ್ರಿಗೆ ಬರುತ್ತೆ ಅಂತ ಹೇಳ್ತಾರೆ. ಸೊ ಯಾಕೆ ಬರೋಕ್ಕೆ ಕಾರಣ ಅಂದರೆ, ಚಿಕ್ಕವರಿದ್ದಾಗಿಂದ ಸರಿಯಾದ ರೀತಿಯಲ್ಲಿ ಆರೈಕೆ ಇರಲ್ಲ, ದೇಹಕ್ಕೆ ಪೌಷ್ಟಿಕಾಂಶಗಳಿರಲ್ಲ. ಸೊ ಇದೆಲ್ಲ ಕಾರಣಗಳಿಂದ ಅದು ಲೂಪಸ್ ಅಟ್ಯಾಕ್ ಆದರೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಸರ್ವೈವ್. ಬಟ್ ಅಕಾರ್ಡಿಂಗ್ ಟು ಮೀ ಎನಿ ಡಿಸೀಸ್ ಕ್ಯಾನ್ ಬಿ ಸಾಲ್ವ್ಡ್, ಬಟ್ ಯುವರ್ ಮೈಂಡ್, ವಿಲ್ ಪವರ್ ಶುಡ್ ಬಿ ವೆರಿ ಸ್ಟ್ರಾಂಗ್. ಯು ಶುಡ್ ಬಿಲೀವ್ ದಟ್ ಯಾವುದೇ ಡಿಸೀಸ್ ನಿಮ್ಮನ್ನು ಏನೂ ಮಾಡೋಕ್ಕಾಗಲ್ಲ ಅಂತ ನಿಮ್ಮಲ್ಲಿ ಒಂದು ಅಗಾಧವಾದ ನಂಬಿಕೆ ಇರಬೇಕು. ಬಟ್ ಅದು ಪುಟ್ಟ ಹುಡುಗಿ, ಶಿ ಡಸಂಟ್ ನೋ ಅಬೌಟ್ ದ ಮೈಂಡ್ ಕಂಟ್ರೋಲ್ ಆ್ಯಂಡ್ ಮೈಂಡ್ ಪವರ್. ಸೊ ಮೆಡಿಸಿನ್ಸ್ ವಿಲ್ ವರ್ಕ್ ಟು ಅ ಸರ್ಟನ್ ಎಕ್ಸ್ಟೆಂಟ್, ಬಟ್ ಬಿಲೀವ್ ಮೀ, if you have a strong willpower, strong minded, and if you believe no disease, ಯಾವುದೇ ರೋಗಗಳು ನಿಮ್ಮನ್ನು ಕಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ನಿಮ್ಮ ದೇಹನ ಕಬ್ಬಿಣದ ಹಾಗೆ ಶಕ್ತಿಯುತಗೊಳಿಸಿದರೆ ಖಂಡಿತ ನಿಮ್ಮನ್ನು ಯಾವುದೇ ರೋಗಗಳು ಏನು ಮಾಡೋಕ್ಕಾಗಲ್ಲ. ದ್ಯಾಟ್ಸ್ ಮೈ ಬಿಲೀಫ್ ಅಷ್ಟೇ ಅಲ್ಲ, ಅದು ನನ್ನ ಎಕ್ಸ್ಪೀರಿಯನ್ಸ್ ಕೂಡ. ನನ್ನ ಜೀವನದಲ್ಲಿ ನಾನು ಎದ್ದು ಓಡಾಡೋಕ್ಕಾಗ್ತಾ ಇರಲ್ಲ ಅಂಥ ಪರಿಸ್ಥಿತಿಯಲ್ಲಿದ್ದಾಗ ಐ ಚೇಂಜ್ ಮೈ ಲೈಫ್ ಕಂಪ್ಲೀಟ್ಲಿ. ಯೋಗ ಹಾಗೂ ಧ್ಯಾನದ ಮೂಲಕ ಸಂಪೂರ್ಣ ಜೀವನವನ್ನು ಬದಲಾಯಿಸಿದ್ದೀನಿ. ಸೊ ಯು ಆಲ್ಸೋ ಪ್ಲೀಸ್ ಅಡಾಪ್ಟ್ ಯೋಗ. ನಿಮಗೆ ದೇವರು ಒಳ್ಳೇದು ಮಾಡಲಿ.